ಫೈನಲಿ ಮಗ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಗ್ರೇಟ್ ನ್ಯೂಸ್ ಇದೆ. ಬಿಕಾಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ಲಾನ್ ಟು ಹ್ಯಾವ್ 20K more seat for huge match. Crowd capacity may reach 60K to handle to meet high demand for cricket matches ಅಂತ ಈ ಒಂದು ಕೆಲಸ ನಾವು ಚಿನ್ನಸ್ವಾಮಿ ಇವಾಗೇನು ಮಾಡ್ತಾರೆ, ಇವಾಗೇನು ಪ್ಲಾನ್ ಮಾಡಿದರೆ ಈ ಒಂದು ಕೆಲಸನ 2-3 ವರ್ಷ ಹಿಂದೆನೇ ಮಾಡಬೇಕಾಗಿತ್ತು. ಬಟ್ ಇವಾಗ KCA ಮ್ಯಾನೇಜ್ಮೆಂಟು ಈ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು 20,000 ಸೀಟ್ಗಳನ್ನ ಎಕ್ಸ್ಟ್ರಾ ಹಾಕಿಸ್ತವ್ರಂತೆ. ಇನ್ನೇನಪ್ಪ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಬಂತು. ಸೊ 20,000 ಅಲ್ಲ, ಇನ್ನು 1 ಲಕ್ಷ ಆ್ಯಡ್ ಮಾಡಿದ್ರು ಆರ್ ಸಿ ಬಿ ಮ್ಯಾಚ್ ಇದೆ, ಎಲ್ಲ ಕೂಡ ಫಿಲ್ ಆಗಿಬಿಡುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಇವಾಗ ಎಲ್ಲರೂ ಕೂಡ ಆರ್ ಸಿ ಬಿ ಮ್ಯಾಚ್ನ ನೋಡ್ಬೋದು, ಎಲ್ಲ ಫ್ಯಾನ್ಸ್ ತುಂಬ. ಇನ್ನು ಆ್ಯಕ್ಚುಲಿ ಎಷ್ಟೋ ಜನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿಲ್ಲ, ಬಟ್ ಇವಾಗ ಜಾಸ್ತಿ ಆಪರ್ಚುನಿಟೀಸ್ ಎಲ್ಲರಿಗೂ ಸಿಗುತ್ತೆ ಹೋಗಿ ನೋಡೋದಕ್ಕೆ. ಇದು ಫಸ್ಟು ಅಪ್ಡೇಟು. ಒಂದು ಸೆಕೆಂಡ್ ಅಪ್ಡೇಟು, ಸಂದೀಪ್ ಶರ್ಮಾ. ಓಕೆ, ಈ ಒಂದು ನೇಮ್ ಕೇಳಿದ್ರೆ ನಿಮ್ಗೆ ಎಲ್ಲೋ ಕೇಳಿದಿಲ್ಲ ಅಂತ ಒಂದು ಥಿಂಕಿಂಗ್ ಬಂದೇ ಬರುತ್ತೆ, ಓಕೆನಾ. ಬಟ್ ಈ ಒಬ್ಬ ಪ್ಲೇಯರು ಅಂಡರ್ ರೇಟೆಡ್ ಬೌಲರ್ ಅಂತಲೇ ಹೇಳ್ತೀನಿ IPL ಅಲ್ಲಿ. ಬಿಕಾಸ್ ಬೂಮ್ರಾಗಿಂತ ಬೆಟರ್ ಬೌಲರ್ ಅಂತ ನನಗೇನೋ ಅನ್ನಿಸ್ತದೆ ಇವರ ರೆಕಾರ್ಡ್ನ ನೋಡಿದ್ಮೇಲೆ, ಓಕೆನಾ. ಸಂದೀಪ್ ಶರ್ಮಾ ಇನ್ IPL, ಓಕೆನಾ. ಡಿಸ್ಮಿಸ್ಡ್ ವಿರಾಟ್ ಕೊಹ್ಲಿ 7 times, ಅವರೇಜ್ ಸ್ಕೋರ್ ಇರೋದು 19.1. ಡಿಸ್ಮಿಸ್ಡ್ ರೋಹಿತ್ ಶರ್ಮಾ 6 times, ಅವರೇಜ್ ಇರೋದು 6.3. ಕ್ರಿಸ್ ಗೇಲ್ನ 4 time ಔಟ್ ಮಾಡಿದ್ದಾರೆ, ಅದರಲ್ಲಿ ಅವರೇಜ್ ಇರೋದು 16.5. ಓ ಮೈ ಗಾಡ್, ಅದು ಕ್ರಿಸ್ ಗೇಲ್ ಅಂತ ದೈತ್ಯ ಬ್ಯಾಟ್ಸ್ಮನ್ ವಿರುದ್ಧ. ಅಂಡ್ ಸೂರ್ಯಕುಮಾರ್ ಯಾದವ್ನ 4 ಸಲ 8.5. ಅಂಡ್ ಶ್ರೇಯಸ್ ಅವರು 3 ಸಲ ಅವರೇಜು 16.7. ಅಂಡ್ ಇಶಾನ್ ಕಿಶನ್ 3 times, ಅವರೇಜು 21.3. ಈಸ್ ದೇರ್ ಟು ಓನ್ ದ ಬಿಗ್ ನೇಮ್ ಬ್ರೋ. ಹೌದು ಮಗ, ಬಿಕಾಸ್ ಜಸ್ಪ್ರೀತ್ ಬುಮ್ರಾ ಓಕೆ, ಅವರು ಒಂದು ಜನರೇಷನಲ್ ಬೌಲರ್, ಡೆಕೇಡ್ ಬೌಲರ್ ಅಂತಲೇ ಹೇಳ್ತೀನಿ. ಒಂಥರ ಗ್ರೇಟೆಸ್ಟ್ ಬೌಲರ್ ಮಗ, ನಂಬರ್ 1 ಬೌಲರ್, ಅದ್ರಲ್ಲಿ ಡೌಟೇ ಇಲ್ಲ. ಬಟ್ ಈ ಒಬ್ಬ ಬೌಲರು ಮೋಸ್ಟ್ ಅಂಡರ್ ರೇಟೆಡ್ ಬೌಲರ್ ಅಂತಲೇ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸೊ IPL ಅಲ್ಲಿ ಎಷ್ಟೆಲ್ಲ ರೆಕಾರ್ಡ್ಸು, ಎಷ್ಟು ಅವರೇಜ್ ಇಟ್ಕೊಂಡಿದ್ದಾರೆ, ಎಷ್ಟು ವಿಕೆಟ್ನ ತೆಗ್ದಿದ್ದಾರೆ. ಬಟ್ ಇವ್ರಿಗೆ ಇನ್ನೂ ಟೀಮ್ ಇಂಡಿಯಾದಲ್ಲಿ ಆಡಿಸ್ತಾನೆ ಇಲ್ಲ. ಸೊ ಆ್ಯಕ್ಚುಲಿ ಇವರಿಗೆ ಚಾನ್ಸ್ ಕೊಡಬೇಕು. ಬಟ್ ಬಿಕಾಸ್ ಇವರು ಸೋಷಿಯಲ್ ಮೀಡಿಯಾದ ಅಷ್ಟೊಂದೆಲ್ಲ ಆಕ್ಟಿವ್ ಆಗಿರಲ್ಲ. ನಿಮಗೆ ಗೊತ್ತು, ಈ ಒಂದು ಜನ್ರೇಷನಲ್ಲಿ ಸೋಷಿಯಲ್ ಮೀಡಿಯಾ ಸಕ್ಕದು ಇಂಪಾರ್ಟೆಂಟ್. ಯಾವ ಥರ ನೀವು ಆಕ್ಟಿವ್ ಆಗಿರ್ತೀರ ಸೋಷಿಯಲ್ ಮೀಡಿಯಾದ, ಯಾವ ಥರ ನಿಮಗೆ ಫ್ಯಾನ್ಸ್ ಇರ್ತಾರೆ, ಅದು ಕೂಡ ಮೋಸ್ಟ್ ಮ್ಯಾಟರ್ ಆಗಿದೆ. ಬಟ್ ಈ ಒಂದು ಕೆಲಸನ ಇವರು ಮಾಡ್ತಾಯಿಲ್ಲ. ಆ್ಯಂಡ್ ಡೇವಿಡ್ ವಾರ್ನರ್ ಅವ್ರನ್ನ ಅರೆಸ್ಟ್ ಮಾಡೋರಂತೆ ಆಸ್ಟ್ರೇಲಿಯಾ ಪೊಲೀಸರು. ಯಾಕಂತ ಹೇಳಿದ್ರೆ ಅವರು ಕುಡಿದ್ಬಿಟ್ಟೇನೋ ಗಾಡಿ ಓಡಿಸ್ತಾರೆ, ಡ್ರಿಂಕಿಂಗ್ ಡ್ರೈವ್ ಮಾಡ್ತಾ ಇದ್ರಂತೆ. ಅದಕ್ಕೋಸ್ಕರ ತಗೊಂಡು ಹೋಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾವ್ರಂತೆ. ಎಲ್ಲನೂ ಕೂಡ ಆಚೆ ಆರಾಮಾಗಿ ಬಂದುಬಿಡುತ್ತೆ. ಆ್ಯಂಡ್ 4ನೇ ಅಪ್ಡೇಟು, ಸಂಜು ಸ್ಯಾಮ್ಸನ್ ಬಗ್ಗೆ. T20 ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ನಮ್ಮ ಟೀಮ್ ಇಂಡಿಯಾಗೆ ಕಪ್ನ ಗೆಲ್ಸ್ಕೊಟ್ರು, ಅದಾದ್ಮೇಲಂತೂ CSKಗೆ ಬಂದು ಫಾರ್ಮಲ್ಲೇ ಇಲ್ಲ ಮಗ. ಟಕ ಅಂತ ಔಟ್ ಆಗ್ತಾಯಿದ್ದಾರೆ. 3 ಮ್ಯಾಚಸ್ಸಿಂದ ಏನೂ ಪರ್ಫಾರ್ಮೆನ್ಸ್ ಅಂದಿಲ್ಲ. ಅದಕ್ಕೋಸ್ಕರ ನಾನು ಟ್ರೋಲ್ ಮಾಡಿದೆ. ಒಳ್ಳೆ ಪ್ಲೇಯರ್ ಸಂಜು ಅವರು. CSK ಅಂತ ದರಿದ್ರ ತಂಡಕ್ಕೆ ಬಂದಾಗಿಂದ ಪಾಪ ಇವರಿಗೂ CSK ಅವರ ದರಿದ್ರ ಕಾಡ್ತಾ ಇದೆ ಅಂತೆ. ಇದನ್ನು ನಾನಂತೂ ಒಪ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಆಬ್ವಿಯಸ್ಲಿ ಎಂಥ ಪ್ಲೇಯರ್ ಆದರೂ ಕೂಡ ಅವರಿಗೆ ಬ್ಯಾಡ್ ಫಾರ್ಮ್ ಗುಡ್ ಫಾರ್ಮ್ ಇದ್ದೇ ಇರುತ್ತೆ. ಸೊ ಓಕೆ, ಅದರಿಂದ ಆಚೆ ಬರ್ತಾರೆ. ಒಂದು ಬಿಗ್ ಇನ್ನಿಂಗ್ಸ್ ಬಂದರೆ ಸಾಕು, ಅಲ್ಲಿಂದ ಅವರು ಕ್ಯಾರಿನ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ MS ಧೋನಿ ಬಗ್ಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ. ಬಿಕಾಸ್ 11th ಡೆಲ್ಲಿ ವಿರುದ್ಧ CSKಗೆ ಮ್ಯಾಚ್ ಇದೆ. ಆ ಒಂದು ಮ್ಯಾಚಲ್ಲಿ MS ಧೋನಿ ಆಡ್ತಾರೆ ಅಂತ ನ್ಯೂಸ್ಗಳು ಬರ್ತಾ ಇದೆ. ಓಕೆ, ಬಟ್ ಆ ಒಂದು ಟೀಮ್ನ ಕಾಶಿ ವಿಶ್ವನಾಥನ್ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. MS ಧೋನಿ ಈಸ್ ಅಂಡರ್ ಗೋಯಿಂಗ್ ರಿಹಾಬ್ ಆ್ಯಂಡ್ ಇಟ್ ವಿಲ್ ಟೇಕ್ ಸಮ್ ಟೈಮ್, ವಿ ಕಾಂಟ್ ಸೇ ಹೌ ಮಚ್ ಟೈಮ್ ಅಂತೆ. ಸೊ ಇನ್ನು ತುಂಬ ಟೈಮ್ ತಗೊಳುತ್ತೆ ಅಂದರೆ ರಿಹಾಬ್ ಮತ್ತು ಅವ್ರ ರಿಕವರಿಗೆ. ಆ್ಯಂಡ್ ಎಷ್ಟು ಟೈಮ್ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ MS ಧೋನಿ ಮತ್ತು ಡೆವಿಲ್ ಬ್ರೇವಿಸ್ ಇಬ್ಬರು ಕೂಡ CSKಗೆ ಬಂದರೆ ಆ ಒಂದು ವೈಬು, ಆ ಒಂದು ವಿನ್ನಿಂಗ್ ವೈಬ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ಹೋಗ್ತಾ ಇರೋದಂತ ಹೇಳಿದ್ರೆ CSKನ ಡೌನ್ಫಾಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇವರಿಬ್ಬರು ಪ್ಲೇಯರ್ ಏನಾದರೂ CSKಗೆ ಬಂದರೆ ಮಗ, ಮತ್ತೆ ಒಂದು ವೈಬ್ ಅಂತೂ, ಒಂದು ಪಾಸಿಟಿವ್ ವೈಬ್ ಅಂತೂ ಬಂದೇ ಬರುತ್ತೆ. ಓಕೆನಾ. MS ಧೋನಿ ಅಂತ ಹೇಳಿದ್ರೆ MS ಧೋನಿ ಟೀಮಲ್ಲಿದ್ದರೆ ಆಪೋನೆಂಟ್ಗೆ ಏನಾದರೂ ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ, ಹಿಂಗಾಗುತ್ತೆ ಅಂತ. ಬಟ್ ಟೀಮಲ್ಲಿಲ್ಲ ಅಂತ ಹೇಳಿದ್ರೆ ಪಾಸಿಟಿವ್ ಯಾರಿಗೂ ಹೋಗ್ಬಿಡ್ತೇಳಿ, ಆಪೋನೆಂಟ್ ಟೀಮ್ಗೆ ಹೋಗ್ಬಿಡುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಕ್ರಿಕೆಟಲ್ಲಿ IPL ಅಲ್ಲಿ ಅಪ್ಡೇಟ್ಗಳಿತ್ತು. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಬಟ್ ನನಗಂತೂ ಸಂದೀಪ್ ಶರ್ಮಾ ಒನ್ ಆಫ್ ದಿ ಬೆಸ್ಟ್ ಬೌಲರು. ಇವರಿಗೆ ಟೀಮ್ ಇಂಡಿಯಾದಲ್ಲಿ ಇನ್ನೂ ಚಾನ್ಸ್ ಕೊಡಬೇಕು. ಬಿಕಾಸ್ ತುಂಬ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಪ್ರೂವ್ ಮಾಡೋಕ್ಕಿನ್ನೇನು ಇಲ್ಲ, ಎಲ್ಲ ಕೂಡ ಪ್ರೂವ್ ಮಾಡಿದ್ದಾರೆ. ಬಟ್ ಇನ್ನೇನಾದರೂ ಆಪರ್ಚುನಿಟಿ ಕೊಡಬೇಕು. ನಿಮಗೇನು ಅನಿಸುತ್ತೆ, ಕೊಡ್ತಾರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಸಿಗ್ತೀನಿ ಆಗ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ಸ್, ಸಿ ಯು.